ಏ ಉಂಡಿ ನೋಡ್ರಿ ಸೂಪರ್ ಅಯ್ಯೋ ನೋಡ್ರಿ ಎಲ್ಲ ಬಿಚ್ಚ ಚಂದ ಬರ್ತದೆ ನೋಡ್ರಿ ಅವು ಕಾಳು ಎಲ್ಲೂ ಜಾಸ್ತಿ ಗೊತ್ತಿಲ್ಲ. ಶೇಂಗಾ ಕಾಳು ಅಂತ ರೆಡಿ ಆಗಿ ಈಗ ಸ್ವಲ್ಪ ಶೇಂಗಾ ಕಾಳು ಸ್ವಲ್ಪ ಬರಲ್ಲ ಸ್ವಲ್ಪ ಹಿಂಗಿರ್ಬೇಕು ಅಷ್ಟು ಊರವ ಅಂತ ಅರ್ಥ. ಈಗ ಇದಷ್ಟು ಅನ್ನೋದು ಇದಕ್ಕೆ ಟೈಮ್ ನಾನು ಇದು ಜಜ್ಜಿ ಎಲ್ಲ ಸಪ್ರೇಟ್ ಮಾಡಿ ಒಂದೇ ಕಡೆ ಬಿಡಬಾರ್ದು ಅವು ಮತ್ತು ಸುಂಟು ಯಾವ ಸೀರೆ ರೀ ಸಿಸ್ಟರ್ ಕಂಪ್ಲೀಟ್ ಆಗ್ತದೆ ಉಂಡೆ ಎಲ್ಲ ಮುಗಿದು ಸೂಪರ್ ಆಗ್ಯಾವು. ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ರೀ. ಈಗ ನಾನು ಸಂಜೆ 7 ಗಂಟೆ ಆಯ್ತು ರೀ. ಈಗ ಲಾಗನ್ನ ಏನು ಸಿಗೋಲ್ವಾ ಕೊಡ್ತೀಪ. ಈ ಹುಡುಗ ಜಿರ್ಗಿ ತಿಂತಂದ್ರೆ ಜಿರ್ಗಿ ತಿನ್ನೋದು ಜಿರ್ಗಿ ತಿನ್ನೋ ಕೆಲಸ ನಮ್ಮ ಮನ್ಯಾಗ ಅತಿ ವೇಗವಾಗಿ ಒಂದು ಅಡುಗೆ ಮನೆಯೊಳಗೆ ಒಂದು ಪದಾರ್ಥ ಖಾಲಿ ಆಗೋದು ನನ್ನ ಜೀರಿಗೆ. ಏನಕ್ಕಾರ ಒಂದಕ್ಕೆ ಜಗಳ ಬಂತಿಲ್ಲ ಜೀರಿಗೆ ತಿನ್ನೋದು, ಸ್ವಲ್ಪ ಶೆಡು ಬಂತಿಲ್ಲ ಅವ್ರ ಅಣ್ಣ ಜೊತೆ ಏನಕ್ಕಾರ ಜಗಳ ಬಂತಿಲ್ಲ ಬಂದು ಜೀರಿಗೆ ತಿನ್ನೋದು, ನಾನು ಏನಾರು ಬೈದ್ರೆ ಬಂದು ಜೀರಿಗೆ ತಿನ್ನೋದು, ಅವ್ರ ಪಪ್ಪ ಏನಾರು ಬೈದ್ರಲ್ಲಿ ಬಂದು ಜೀರಿಗೆ ತಿನ್ನೋದು, ಅವ್ನು ಏನೋ ಒಂದು ಕೆಲಸ ಮಾಡ್ತಿರ್ತಾನೆ ಅದನ್ನು ಮಾಡಬೇಡ ಅಂತೇಳಿ ಏನಾರು ಅಂದ್ರೆ ಸಾಕು ಬಂದು ಜೀರಿಗೆ ತಿನ್ನೋದು. ಎಲ್ಲದಕ್ಕೂ ಜೀರಿಗೆ ತಿನ್ನೋದ್ರಿ. ಹಾಗಾಗಿ ನಮ್ಮ ಮನೆ ಜೀರಿಗೆ ಬೇಕಲ್ಲಿ ಅಕ್ಕವು. ಆಮೇಲೆ ಇನ್ನೊಂದು ಅವನಿಗೆ ಜೀರಿಗೆ ಅಭ್ಯಾಸ ಮಾಡಿಸಿದ್ದು ನಾನು, ಅದು ಏನು ಮಟ್ಟಿ ತಿನ್ನಂತ ಹೇಳಿದ್ದಿಲ್ಲ. ಅವ್ನಿಗೆ ಪದೇ ಹೊಟ್ಟೆ ನೋವು ಬರ್ತಿತ್ತು ಅವಾಗ ಸ್ವಲ್ಪ ಅವ್ನಿಗೆ ಸರಿ ಡೈಜೆಷನ್ ಆಗ್ತಿದ್ದಿಲ್ಲ. ಹಾಗಾಗಿ ಜೀರಿಗೆ ಕೊಡ್ತಿದ್ದೆ. ಹೊಟ್ಟೆ ನೋವು ಅವನು ಹಾಗಾಗಿ ಜೀರಿಗೆ ಕೊಡ್ತಿದ್ದೆ ತಿನ್ನಪ್ಪಜ್ಜಿ ಸರಿ ಹೋಗುತ್ತೆ ಅಂತೇಳಿ. ಅದು ರೂಢಿ ಮಾಡ್ಕೊಂಬಿಟ್ಟನ್ರಿ ಈಗ ಅದನ್ನ ಹಿಡಿ. ಆ ಡಬ್ಬಿ ಖಾಲಿ ಮಾಡೋಣ ಅಲ್ಲಿ ಸಿಕ್ಕಿಲ್ಲ ಈಗ. ಜೀರಿಗೆ ಪ್ರಿಯ ಅವನು. ಸ್ನೇಹಿತರೆ ಈಗ ನೋಡ್ರಿ ಸಂಜೆ ಯಾಕೆ ನಾವು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗತ್ತೀನಿ ಅಂದ್ರೆ ಯಾಕಂದ್ರೆ ಗಾಳಿ ಇತ್ತು ಹೊರಗೆ ಸ್ವಲ್ಪ ಆರ್ಡ್ರ್ ಸಾರಿ ಪ್ಯಾಕಿಂಗ್ ಇತ್ತು ರೀ. ಇವತ್ತು ಕಳ್ಸೋಕ್ಕಾಗಲಿಲ್ಲ. ಯಜಮಾನ್ರು ಅಂದ್ರೆ ನಮ್ಮ ಬಾಗಲಕೋಟೆ ಒಳಗೆ ಎಲೆಕ್ಷನ್ ಐತೆ ಗೊತ್ತಿರ್ಬೇಕು ನಿಮ್ಗೆ. ಏಪ್ರಿಲ್ 9ನೇ ತಾರೀಕಿಗೆ ಎಲೆಕ್ಷನ್ ಐತಿ. ನಮ್ಮ ಬಾಗಲಕೋಟೆಯವ್ರಿಗೆ ಆದ್ರೆ ಗೊತ್ತಿರ್ತೈತಿ, ಇಲ್ಲ ಎಲ್ಲರಿಗೂ ಗೊತ್ತಿರ್ತೈತಿ ತಿಳ್ಕೊಂಡವ್ರಿಗೆಲ್ಲ. ನಮ್ಮ ಬಾಗಲಕೋಟೆ MLA ತೀರ್ಕೊಂಡಾರಲ್ರಿ. ಹಾಗಾಗಿ ಮರು ಚುನಾವಣೆ ನಡೆಸಕತ್ತಾರ. ಇಲ್ಲಿ ಹತ್ತತ್ರ ಒಂದು ವಾರದಿಂದ ನಮ್ಮ ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯವರು ಬಂದು ಇಲ್ಲೇ ಅದಾರೆ ಪ್ರಚಾರ ಮಾಡೋದು ಅದು ಇದು ಅಂತೇಳಿ. ಎಷ್ಟು ಆರ್ಮಿ ಆಫೀಸರ್ಸು, ಎಷ್ಟೊಂದು ಪೊಲೀಸು, ಹಬ್ಬ ಅಷ್ಟು ಗದ್ದಲ ಐತಿ. ಈಗ ಎಷ್ಟು ಮಾಡಿ ಫೋನ್ ಹಚ್ಚಿದ್ರು ಗದ್ದಲ ಐತಿ ಇಲ್ಲೆಲ್ಲ ಅಂತಂದರು. ಹಾಗಾಗಿ ಏನಾದರೂ ನಾವು ಆ ಕಡೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ, ಅಂಗಡಿ ಕಡೆ ಸ್ವಲ್ಪ ತರಕಾರಿ ಏನಾದ್ರು ತರೋಣ ಅಂತೇಳಿ. ಹಂಗಾಗಿ ಹೇಳಿದ್ರು ಅವರು, ಬೇಡ ಇಲ್ಲಿ ಸಿದ್ದರಾಮಯ್ಯ ಬರಾಕತ್ತಾನ ಎಲ್ಲ ಫುಲ್ಲು ಕ್ಲೀನಿಂಗ್ ಜೋರಲ್ರಿ ನಮ್ಮ ಮಂದಿ ಯಾರೋ ಬರ್ತಾರೆ ನಾವು ಮಾತ್ರ ಇನ್ನೂ ಜಾಸ್ತಿ ಇರ್ತೈತೆ ಕೆಲಸ ಕ್ಲೀನಿಂಗ್. ಅದು ಸ್ವಲ್ಪ ಅಲ್ಲೆಲ್ಲ ಕ್ಲೀನ್ ಮಾಡೋದು ಇದು ಮಾಡತ್ತಾರ. ಮಧ್ಯಾಹ್ನ ಎಲ್ಲ ಅದು ಇತ್ತು. ಈಗ ಭಾಳ ಜನ ಕೂಡ್ಯಾರ ಇಲ್ಲಿ ಪ್ರಚಾರಕ್ಕೆ. ಹಾಗಾಗಿ ಭಾಳ ಗದ್ದಲ ಐತೆ, ಸರ್ಕಲ್ ಬರೋಕ್ಕೆ ಹೋಗಬೇಡ ಅಂದ್ರೆ ಆಯ್ತು ಬಿಡ ಅಂತಂದೆ. ಈಗ ಏನಪ್ಪ ಅಂದ್ರೆ ಮಧ್ಯಾಹ್ನದ್ದು ಅಡುಗೆ ಅನ್ನ ಮಾಡಿದ್ವಿ, ಎಗ್ ಬುರ್ಜಿ ಚಪಾತಿ ಮಾಡಿದ್ದೆ. ಚಪಾತಿ ಖಾಲಿ ಆಗೈತೆ ರೀ, ಬಾ ಅನ್ನ ಐತಿ. ಹಾಗಾಗಿ ಇಲ್ಲಿ ಹೋಗಿ ನೀವು ಅಲ್ಲಿ ಹೋಗಿ ಹಚ್ಚು ಶಾಂತ ಅದ್ರ ಕಡ್ಡಿಪಟ್ಟಣ ಹೋಯ್ತು. ಹಾಗಾಗಿ ಅನ್ನ ಸ್ವಲ್ಪ ಚೌಳಿಕಾಯಿ ಪಲ್ಯ ಮಾಡ್ತೇನೆ ರೀ. ಸ್ವಲ್ಪ ಇನ್ನೊಂದು 4 ಚಪಾತಿ ಅದು ಎಲ್ಲರೂ ಒಂದೊಂದು ದಿನ ನಂಗೆ ಊಟ ಐತಿ ಈಗ. ಹಾಗಾಗಿ ಪಲ್ಯ ಮಾಡ್ತೀನಿ ರೀ. ಫಸ್ಟ್ ಚೌಳಿಕಾಯಿ ಎಲ್ಲ ಹೆಚ್ಚಿಟ್ಟು ರೆಸ್ಟ್ ಮಾಡ್ರೆ ಒಲೆ ಹಚ್ತೀನಿ ರೀ. ಗಾಳಿ ಇಲ್ಲ ಅಷ್ಟೊಂದು ಬೇಗ ಮಾಡ್ಕೊಂಡ್ರೆ ಅಡುಗೆ ಅಂತೇಳಿ ಒಲೆ ಹಚ್ಚಿ ಪಲ್ಯ ಮಾಡಿ ಶೇಂಗಾ ಹೈ ಕತ್ತಿ ಶೇಂಗಾ ಉಂಡೆ ಅದ ಒಲೆ ಮೇಲೆ ಶೇಂಗಾ ಕಾಳು ಉಡ್ಕೊಂಡು ಶೇಂಗಾ ಉಂಡೆ ಮಾಡಿ ಬರ್ರಿ ಒಲೆ ಮೇಲೆ. ನಮ್ಮ ಮನೆ ದೀಪ ಹಚ್ಚಕತ್ತೇನೆ ರೀ. ನಾವೀಗ ಫಸ್ಟ್ ಏನು ಮಾಡೋಣ ಎಲ್ಲ ತೊಗೊಂಡು ಹೋಗಿಡ್ತೀನಿ ರೀ, ಇಟ್ಟು ಒಲೆ ಹಚ್ತೀನಿ. ನೋಡ್ರಿ ಒಲೆ ಹತ್ತೈತಿ. ನಾವು ಫಸ್ಟು ಚಳಿಕಾಯಿ ಬಿಡ್ತಾರೆ ಮಮ್ಮಿ ನಾ ಹೊರಿತೀನ ಬ್ಯಾಡಕಂದ ಇವ್ರು ನೋಡ್ರಿ ಒಲೆ ಹಚ್ಚಿನ ಇನ್ನೂ ಜಾಸ್ತಿ ಒಲೆ ಹಚ್ಚಾಕಿ ಇವ್ರು ಪಾಠಕ್ಕೆ ಜಾಸ್ತಿ ಹಚ್ಚಲ್ಲ ರೀ. ಎಲ್ಲಾದ್ರೂ ನಾನು ಬರ್ತೀನಿ, ನಾವು ಬರ್ತೀವಿ ನಾವೇ ಮಾಡ್ತೀವಿ. ಬಡ್ಲೆ
ಗಾಲ್ ಬಿಟ್ಟು ಶೇಂಗಾ ನೋಡ್ತಿದ್ದೀರಾ ಹುರೆ ತೊಗೊಂಬಂದು ಶೇಂಗಾ ತೊಗೊಂಡಿದ್ರಿಂದ ಫಸ್ಟು ಹುರಿಯ ತೆಗೆದುಬಿಡ್ತಿಲ್ಲ ಚಳಿಕಾಯಿ ಹುರಿದು ತೆಗಿತೀವಿ ತೆಗೆದು ಶೇಂಗಾಕಾಯಿ ಹುರಿದು ತೆಗಿತೀವಿ ಅಂದರೆ ಹಚ್ಚಿ ಕಾಯ್ದಿರ್ತೈತಲ್ಲ ಆಮೇಲೆ ಅನ್ನ ಇಡಲ್ಲ ಅನ್ನ ಇದು ಮತ್ತೆ ಗಾಳಿ ಬೀಳಂತೈತಿ ಗುಡಿಗಳು ಬೀಳಂತೈತಿ ಅಲ್ಲಿ ಮಾಡಲ್ಲ ಆಗಿತ್ತು 1 kg ಕೂಡ ಅಜ್ಜ ಈ ಅಜ್ಜ ಅಜ್ಜ ರಂಗ ತೊಂಬರ್ತಾರ ಚೆಲ್ಲ ಪಚ್ಚಲ್ಲ ಕುಡಿಲ್ಲ ಅಂದ್ರೆ ಮ್ಯೂಸಿಕ್ 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 ಮಮ್ಮಿ ನಾವು ಇಲ್ಲಿ ಕೆಲಸ ಮಾಡ್ಕೊತಾನೆ ಅಡುಗೆ ಮಾಡೋದ್ರಲ್ಲಿ ನಾನು ಸೇವ್ ಮಾಡುತ್ತೀನಿ ಸರಿ ನೀನ ಸೇರಿ ಏನು ಬರುತ್ತೆ ತನ್ಮಯಿಂದ ಬರುತ್ತೆ ನೋಡಿ ಮಮ್ಮಿ ಸಿಸ್ಟರ್ ಸಿಸ್ಟರ್ ಅಂತ ಐತೇನು ಹಾಂ ಎಲ್ಲಿ ಎಷ್ಟು ಚಂದ ಬರುತ್ತೆ ಗೊತ್ತಿರೋ ಅಲ್ಲಿ ಅಯ್ಯೋ ಅಯ್ಯೋ ಬಂದ್ಯಾ ಕಂದ ಆಟ ಅಲ್ಲ ಬೆಂಕಿ ಜೊತೆಗೆ ಎಷ್ಟು ಹುಷಾರಿದ್ರೆ ಕಡಿಮೆನ ಮಾಡಿ ನೀನು ಬಂದ್ರೆ ಅವನು ಬರ್ತಾನೆ ನಾನು ಅಂತೇಳಿ ನೀ ಬಂದ್ರೆ ಅವನು ಬರ್ತಾನೆ ನೋಡಲ್ಲ ಸರಿ ಅವನು ಸ್ವಲ್ಪ ಬಿಡ ಒಮ್ಮೆ ಕೈ ಆಡ್ಸೋಕಲ್ಲ ಒಮ್ಮೆ ದೂರ ಕುಂದ್ರು ಹ್ಞೂ ತಿಂತಿ ತಿನ್ನೀನ ಬಿಡಪ್ಪ ಸಾಕೆ ಕಂದ ಜಾಸ್ತಿ ಹುರಿಯೋದು ಅದನ್ನ ಇಷ್ಟ ಸಾಕು ಇದು ಒಳ್ಳೆ ಆಗ್ತದೆ ನೋಡಿ ಕ್ಯಾಮ್ರಾ ನೋಡಿ ನೋಡಿ ನೀವು ಕ್ಲೀನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ ರೀ ಯಾಕಂದ್ರೆ ಭಾಳ ಸ್ವಚ್ಛ ಅದಾವೆ ನೀವು ಅನ್ಬೋದು ಯಾಕೆ ಕ್ಲೀನ್ ಮಾಡಿಲ್ಲ ಹಾಕ್ತೀನಿ ಅಂತೇಳಿ ಸ್ವಚ್ಛ ಅದಾವೆ ರೀ ಏನಿಲ್ಲ ಹೆಸರು ಕಾಳು ಏನಿಲ್ಲ ಸ್ವಚ್ಛ ಅದಾವೆ ಕೆಂಪು ಏಸ್ತಿದ್ದೆ ಅಲ್ಲೇ ಕಾಳು ಹತ್ತಿನ ಹತ್ತು ಹತ್ತು ಈಗ ನೋಡ್ರಿ ಪಲ್ಯ ಮಾಡಕ್ಕೆ ಶೇಂಗಾ ಹಾಕಿಸ್ತಾನೆ ಒಂದು ತೈಯಾದ ತಗೊಂಡಾಯ್ತು ದೂರ ಸರಿ ಸಿಡಿತೈತಿ ದೂರಿಂದ ಜೀವಜಿ ಹಾಕಿದೆ ಈಗ ಒಳಗಡೆ ಟೊಮೆಟೊ ಸೈನ್ಸ್ ಮ್ಯಾಜಿಕ್ ಕಂದಮ್ಮ ಈಗ ತಗೋ ಚಿಕ್ಕಳಿ ಅಯ್ಯೋ ಬಿಟ್ಟು ಮಮ್ಮಿ ಎಲ್ಲ ಇದು ಚೋಳಿಕಾಯಿ ಪಲ್ಯ ಮಾಡೋದು ಗೊತ್ತಿರ್ತಲ್ಲ ನೀನ್ ನಡುತ್ತಾವೆ ಹಂಗಲ್ಲ ಒಂದು ಸ್ವಲ್ಪ ರೆಸಿಪಿ ಅಂತ ಹೇಳಲ್ಲ ಒಂದೇ ಇಟ್ಟು ಅರ್ಶಿನ ಒಯ್ಯಿ ಮುಚ್ಕೊಂಡು ಕಾಕುಡಿ ಒಯ್ಯಿ ಉಪ್ಪು ಉಪ್ಪು ಅಲ್ಲಿಂದಲ್ಲ ಬೇಡ ಸಾಕು ಇದಕ್ಕೆ ಬೇಡ ನಾ ಏನು ಮಾಡೋ ಉಂಡೆ ಅಲ್ಲ ಅದಕ್ಕೆ
ಈಗ ನೋಡ್ರಿ ಇಲ್ಲಿ ಪದೇ ಅಂತೀನಿ ನೋಡಿ ಪಲ್ಯ ಕುದಿಯಕತ್ತೈತಿ ಚಳಿಕಾಯಿ ಪಲ್ಯ. ಅದಕ್ಕೆ ಮಸಾಲೆ ಹಾಕ್ಬೇಕು, ಮಸಾಲೆ ಅಲ್ರಿ ಸುಮ್ಮನಿರೋ ಪುಡಿ ಹಾಕ್ಬೇಕ್ರಿ. ಪುಡಿ ಇದನ್ನು ಹಂಗೆ ಮಿಕ್ಸಿ ಮಾಡ್ತಲ್ಲ, ಸ್ವಲ್ಪ ಪುಡಿ ತೆಗೆದು ಇದಕ್ಕೆ ಹಾಕೋತೀನಿ. ಮಸ್ತ್ ಆಗತ್ತದ ಪಲ್ಯ. ಶೇಂಗಾ ಕಾಳು ಎಲ್ಲ ಹುರಿದಾಗೈತಿ. ಈಗ ಇವನ್ನ ಸಿಪ್ಪಿ ಬಿಡಿಸ್ಕೋಬೇಕ್ರಿ. ಓಪ್ ಇಲ್ಲಿ ಒಂದು ಯಾವ್ದವ ಹಾಲಿಲ್ಲಂದ ಅಲ್ಲಿ ಬೇಗ ಹತ್ತೊಂಡ ಹಿಂಗೆ ಸುತ್ತೊಂಡ ಹಿಂಗೆ ಬಟ್ಟಿ ಒಟ್ಟಿಟ್ಟಿದ್ದ ಅವದಾದ ಶೇಂಗಾ ಸಿಪ್ಪಿ ಸುಲಿತಟ್ಟಿ ಅವದ ಅದನ್ನ ಹಿಂಗೆ ಮಾಡ್ಕೊಂಡು ಹಿಂಗೆ ಮಾಡಿಬಿಟ್ಟು ಮುಚ್ಚಿಟ್ಕೊಂಡಿ. ಸರಿ ತಡಿ, ಹಾಲು ತಡಿ, ವಾಪಸ್ ಭಾಳ ಸುಡ್ತಾವ. ತಿನ್ಲಿ ಬಿಡ. ಶೇಂಗಾ ಕಾಳು ಯಾವಾಗಿಂದ ಇಷ್ಟ ಹಾಕ್ಬಿಡ್ತೀಯ? ಸರಿ ಕಂದ. ಹಾಂ ಚಂದದ ನೋಡ್ರಿ. ಅಲ್ಲ ನೀರು ಸರ್ಕ ಮಮ್ಮಿ ನೋಡಿ ನೋಡಿ ಇದು ಇಷ್ಟು ಸಾಕಲ್ಲ. ಇದನ್ನ ಸೆಂಟ ಬಂದಿಟ್ಟೆ ಅಲ್ಲ ಅದು ಒಂದು ಲಾಂಗ್ ವಿಡಿಯೋ ಹಚ್ಚಿನೇ ನೋಡಕತ್ತೀನಿ. ಬಡ್ದು ಬಿಡ್ತದೆ. ಏನು ಮಾಡಿದ್ರೆ ಸುಮ್ಮನೆ ಎತ್ತಿ ಬಡ್ಬಿಡ್ತೀನಿ. ಮಮ್ಮಿ ನಾನು ಅಷ್ಟು ತಿನ್ನ ಕದ ಒಂದು ಫೋಟೋ ತೆಗಿ ಹಂಗ. ಈಗ ಆರಾಕತ್ತೆ ಮೂವತ್ತು ಬೇಗ ತಿಕ್ಕೊಂಡು ಎಷ್ಟು ಗಂಟೆ ಬರೋ ಅಷ್ಟಕ್ಕೆ ಮುಗಿಬೇಕು. ಮುಂದೆ ಆಮೇಲೆ 8-15 ಆಗೈತೆ ಅಷ್ಟೇ ರೀ. ಪಲ್ಯ ಇಷ್ಟ ಅಡುಗೆ ಅನ್ನ ಐತಿ, ಚಪಾತಿ ಐತಿ, ಇದಷ್ಟೇ. ಈಗ ಇದಷ್ಟು ಅನ್ನೋದು ಇದಕ್ಕೆ ಟೈಮ್ ತೊಗೊಂಡು ಇದು ಜಜ್ಜಿ ಸಿಪ್ಪಿ ಎಲ್ಲ ಸಪ್ರೇಟ್ ಮಾಡಿ ಎಲ್ಲ ಜಜ್ಜಿ ಮಿಕ್ಸಿ ಬೆಲ್ಲ ಮಿಕ್ಸಿಯಾಗಿ ಕುಂಡಿ ಕಟ್ತಿರ್ತಾರೆ. ಪ್ರೊಸೆಸ್ ಮಾಡೈತೆ ಬಿಡ ಸರಿ ಬರ ಆಗಲ್ಲ ಸರಿ ಬಿಡಿ. ಒಂದು ಚುಂಗದ ಬಿಟ್ಟು ಅಂದ್ರೆ ಇಷ್ಟು ನೆನಪಲ್ಲ. ಹಿಡ್ಕೊ, ನೀನು ಹಿಡ್ಕೊನ ಬಿಡ, ನೀನು ಹಿಡ್ಕೊನ. ನಾನು ಒಂದೇ ಕಡೆ ಬಿಡಬಾರ್ದು ಅವು ಮತ್ತೆ ಚುಂಡು ಎಲ್ಲ ತುಂಡಾಗಿ ಹಾಕೊಂತಿಲ್ಲ. ತುಂಡಾಗಿಲ್ಲ, ಬಿಚ್ಚ ಅಲ್ಲ. ಇನ್ನೊಂದು ಸ್ವಲ್ಪ ಬಡ್ದ್ರೆ ಪೂರ್ತಿ ಬಿಡ್ತಾವ. ಹೌದಲ್ಲ? ನೋಡ್ರಿ ಎಲ್ಲ ಬಿಚ್ಚ ಚಂದ ಬರ್ತಾವೆ ನೋಡ್ರಿ. ಅವು ಕಾಳು ಎಲ್ಲೂ ಜಾಸ್ತಿ ಗೊತ್ತಿಲ್ಲ, ಹಸಿನೂ ಇಲ್ಲ. ಪರ್ಫೆಕ್ಟಾಗಿ ಒಂದೇ ಲೆವೆಲ್ ಬರ್ತಾವೆ. ಶೇಂಗಾ ಉರಿಬೇಕ್ರಿ. ಶೇಂಗಾ ಉಂಡು ಸ್ವಲ್ಪ ಶೇಂಗಾಕಾಳು ಜಾಸ್ತಿ ಹುರಿತಿದಂದ್ರೆ ಒಂಥರ ಟೇಸ್ಟ್ ಚೇಂಜ್ ಆಗಿರ್ತೈತಿ. ಹಸಿ ಹಂಗೆ ಅರ್ಧಂಬರ್ಧ ಹುರಿದು ಮಾಡಿದ್ರೆ ಬೇಕಿತ್ತು ಕಾಳು ಪೂರ್ತಿ ಮತ್ತು ಸೌಂಡ್ ಚೇಂಜ್ ಇರುತ್ತೆ. ಅದು ಹುರಿದಿದ್ದು ಕಿಲೋ ಹಾಕ್ತಿದ್ದ ಅಲ್ಲ, ಹಿಂಗಿರ್ಬೇಕು ರೀ. ಪರ್ಫೆಕ್ಟ್ ಹುರಿದವ ಅಂತ ಅರ್ಥ. ಬಿಡ್ರಿ ಸಾಕು. ನಿಮ್ಗೆಲ್ಲದ ಆಟ ಆಗ್ಬೇಕಲ್ಲ, ಏನೋ ತೋರ್ಸಕ್ಲಿ ಬಿಡ್ರಿ. ಇವನಾರ ಕ್ಯಾಮ್ರಾ ಹಿಡ್ಕೊಂಡಿರ್ತಾರೆ. ಇನ್ನು ಇಲ್ಲೇನು ಮಾಡ್ತೀನಿ, ಎಲ್ಲದ ಮುಂದೆ ಆ ಕ್ಯಾಮ್ರಾ ಸಮೇತ ತೊಗೊಂಡು ಬಂದು ಮಾಡ್ಕೊತೀವಿ. ಒಬ್ಬ ಸಿಸ್ಟರ್ ಕಮೆಂಟ್ ಹಾಕಿದ್ದೆ, ಒಂದು ಸೇಮ್ ಜೆರಾಕ್ಸ್ ಅವ್ರ ಪಪ್ಪ ಅಂತ. ನೀವು ಯಾವ ವಿಷಯವಾಗಿ ಮುಂದೆ ಸ್ಮೈಲಿ ಎಲ್ಲ ಆಗಿದ್ದೀವಿ, ಯಾವ ವಿಷಯವಾಗಿ ಅಂತ ನಂಗೆ ಅರ್ಥ ಆಗೈತಿ. ನೋಡೋಕೆ ಹಂಗೆ ಅದೇನ್ರಿ. ಪ್ರತಿಯೊಂದ್ರಾಗ ನಮ್ಮ ಯಜಮಾನ್ರು ಹೆಂಗೆ ಎಲ್ಲ ಕೆಲಸ ಮಾಡ್ತಾರೆ ಹಂಗೆ ನೀ ಪಪ್ಪ ತಪ್ಪು ಹೇಳಿರಿ. ನೀವು ತನ್ನೋರಿ ಅವ್ರ ಪಪ್ಪ ಇದ್ದಂಗೆ ಇರೋದು ಹೇಳಿ ನಾಳವ್ರು ಏನು ನಾನು ಒಟ್ಟು ಪಪ್ಪ ಇಷ್ಟ. ಮಮ್ಮಿ ವಿಡಿಯೋ ಮಾಡಕ್ಕೆ ಬಿಡಲ್ಲ. ಎಷ್ಟು ತೆಗ್ಸ ಗೊತ್ತಾ? ಹಾಕಿರೋ ಪೂರ್ತಿ ಕಸ ಆಗುತ್ತೆ ಅಂಗಳೆಲ್ಲ
ಅಷ್ಟು ಮಾಡ್ಕೊಂಡು ಇದಾರು ಬೇಗ ನಿಲ್ಸ್ಕಂಡ ಕಸ ಇಷ್ಟು ಇಲ್ಲೇ ಬೀಳಕ್ಕಲ್ಲ ಅದಕ್ಕೆ ಇಲ್ಲ ಹಾಕ್ಕೊಂಡೆ ನೋಡಿ ರೆಡಿ ಉರಿ ತೆಗೆದೆ ಸುಮ್ಮನೆ ಟೀ ವೇಸ್ಟ್ ಹಾಕೋ ಅಡಿಗೆ ಆದಮೇಲೆ ಯಾಕೆ ಕುಸ್ಸಾಗಂತೇಳಿ ಕಿಚ್ಚಿಗೆ ಮತ್ತು ಇನ್ನೊಂಚೂರು ಬೇಕಾಗ್ತದೆ ಶೇಂಗಾಕಾಯಿಂದ ಮುಂದೆ ಇರ್ತಾವಲ್ಲ ಅವು ಗುಂಡು ಜಾಸ್ತಿ ಅನ್ಸಬ್ಸ್ಕ್ರೈಬಲ್ ಆಗಬೇಡ್ರಿ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿ ನಮಗೆ ಸಪೋರ್ಟ್ ಮಾಡಿರಿ ನೋಡಿದ್ರೆ ತಗೊಂಡ ಈಗ ನೋಡ್ರಿ ಬೆಲ್ಲನ ಜಜ್ಜಿಕೊಂಬಂದಿನಿ ಪುಡಿ ಈಗ ಮಾಡ್ಕೊಂಬಂದಿನಿ ಸ್ವಲ್ಪ ಗಟ್ಟಿ ಇತ್ತಂದ್ರೂ ಜಾರ್ ಹಾಳಾಕವ್ರಿ ಹಾಗಾಗಿ ನೀಟಾಗಿ ಸಣ್ಣಗೆ ಜಜ್ಜೀನಿ ಶೇಂಗಾಕಾಳು ಅಂತ ರೆಡಿ ಆಗಿ ಈಗ ಸ್ವಲ್ಪ ಶೇಂಗಾಕಾಳು ಸ್ವಲ್ಪ ಬೆಲ್ಲ ಸ್ವಲ್ಪ ಶೇಂಗಾಕಾಳು ಸ್ವಲ್ಪ ಬೆಲ್ಲ ಮಿಕ್ಸಿ ಮಾಡಬೇಕು ಈಗ ಸಣ್ಣದ್ರ ಪ್ಲೇಸ್ ಇಲ್ಲದೆ ಇದ್ದಾಗ ಅಷ್ಟ ಹಾಕಿರ್ತೀನಿ ದೊಡ್ಡದ್ರ ಇಲ್ಲಿ ನೋಡ್ರಿ ಈಗ ಇದನ್ನ ಮಿಕ್ಸಿ ಹಾಕೋಣ ತುಪ್ಪ ಹಾಕ್ಬೇಕು ಆ್ಯಕ್ಚುಲಿ ಈಗ ರುಬ್ಬುವಾಗ ಸ್ವಲ್ಪ ಇವ್ರಿಗೆ ನೆಗಡಿ ಐತ್ರಿ ನನಗೂ ಐತಿ ಅವ್ರಿಗೆ ಐತಿ ಹಾಗಾಗಿ ಹಾಕೋಕತ್ತಿಲ್ಲ ಸ್ವಲ್ಪ ಅಲ್ಲಿ ನೋಡ್ರಿ ಅಂತಾನು ಕೆಲಸ ಮಾಡತ್ತೈತಿ ಸಂಜೆ ಬಾಂಡೆ ಬಂದಿರ್ತೀನಿ ಎಲ್ಲ ಉಲ್ಟಾ ಇಲ್ಲಿ ಬಿಡು ಹಂಗಾರೆ ಒಂದಿಷ್ಟು ಜೋಡ್ಸಾಕ್ತೇನೆ ಅಷ್ಟು ಬಾಂಡೆ ಅಂತ ಇಲ್ಲಿ ಇಟ್ಟಿದ್ಯಾ ನಾನು ಮಿಕ್ಸಿ ಹಾಕಿದ್ರೆ ಜಾಗ ಇರಲಿಲ್ಲ ಓ ಅಲ್ಲೇ ಕೆಳಗಡೆ ಬರ್ತೀನಿ ಇಲ್ಲಿ ಜಾಗ ಇರಲಿಲ್ಲ ಅದಕ್ಕೆ ಒಂದೇ ಸ್ಟೆಪ್ ಅಂತ ಕೊಟ್ಟೀನಿ ಈ ರೀತಿ ಅಲ್ರಿ ಇದು ಇನ್ನೂ ಸಣ್ಣ ಬೇಕು ಜಾಸ್ತಿ ಹಾಕೊಂಡಿನಿ ಜಾರ್ ಸಾಲ ಅಂತ ನಮ್ಮ ಮನ್ಯಾಗ 5 ಜಾರ್ ಅದಾವ್ರಿ ದುಡ್ಡು ಒಂದು ಸರಿ ಕೆಲಸ ಮಾಡಲ್ಲ ಈ ಪುಟಾಣಿ ಜಾರ ಐತ್ರಿ ಇದೇ ಎಲ್ಲ ಕೆಲಸ ಕರೆಕ್ಟಾಗಿ ಮಾಡೋದು ಎಲ್ಲನೂ ಇದ್ರಾಗ ರುಬ್ತೀವಿ ಕೊಟ್ಟಿಗೆ ದೋಸೆಗೆ ಇಂಥದ್ದು ಉಂಡಿಗೆ ಪ್ರತಿಯೊಂದಕ್ಕೆ ಇದೊಂದೇ 3 ಚಿಕ್ಕದಾಗ ಚಿಕ್ಕದೊಳದೈತ್ರಿ ಈಗ ನೋಡ್ರಿ ಈ ಅದಕ್ಕೆ ಹಿಂಗೆ ಮಾಡ್ರೆ ಉಂಡಿ ಬರಬೇಕು ಅಷ್ಟು ಸಣ್ಣಗೆ ರುಬ್ಕೋಬೇಕಾಗುತ್ತೆ ಇದನ್ನ ತುಪ್ಪ ಇಲ್ಲ ಏನಿಲ್ಲ ಜಸ್ಟ್ ಇಷ್ಟೇ ಆರೋಗ್ಯಕರ ಶೇಂಗಾ ಉಂಡಿ ಇದು ತುಪ್ಪ ಹಾಕಲ್ಲ ಬೇಡಪ್ಪ ನೆಗಡಾಗುತ್ತೆ ಲಾಸ್ಟ್ ಒಂದು ಐರ ನಿಮ್ಮ ಪಪ್ಪಾಗ ತುಪ್ಪ ಹಾಕಿ ಮಾಡ್ತೀನಿ ನಿಮಗೆ ನನಗೆ ಬೇಡ ನೋಡ್ರಿ ಹಿಂಗೆ ಉಂಡೆ ಹಾಕು ಶೇಂಗಾ ಚಿಕ್ಕಿ ತಂದಾರ ಅಂಗಡಿಂದು ಅವೆಲ್ಲ ತಿಂದಾರ ಅವ್ರು ನಿನ್ನೆ ಹಾಗಾಗಿ ಇವತ್ತು ಇದನ್ನು ಮಾಡತ್ತೀನಿ ನಾನು ಈಗ ನೋಡ್ರಿ ರೆಡಿ ಆದ ನಾವು ತಯಾರಿ ಸ್ವಲ್ಪ ಯಾಕೆ ತುಪ್ಪ ಹಚ್ಚಲಂದಿದೆ ನಾನು ಈಗ ಹಚ್ಚಾಕತ್ತೀನಿ ಯಾಕಂದ್ರೆ ಇದು ಬೆಲ್ಲ ತಂದು ಅದರಲ್ಲಿ 20 ದಿನ ಆಗಿದ್ರಿ ಅದರಲ್ಲಿ ಸ್ವಲ್ಪ ಮೆತ್ತಗ ಇಲ್ಲ ಉದುರಾಗೈತಿ ಭಾಳ ಬೆಲ್ಲ ಆಗಿತ್ತು ಜಜ್ಜಿಟ್ಟು ಭಾಳ ದಿನ ಆಗಿತ್ತದ ಹಾಗಾಗಿ ಉಂಡೆ ಕಟ್ಟಕ್ಕೆ ಸರಿಯಾಗಿ ಬರೋದು ತುಪ್ಪ ಹಾಕೊಂಡು ಹಿಡಿ ಕೈ ನನಗೂ ಹಚ್ಚಿ ಆಟ ಅಲ್ಲ ಇಷ್ಟು ಬಿ ಕೊಟ್ಕೊಂಡ್ರಕ್ಕ ಈಗ ಅವನಿಗೂ ಒಂದೇ ಕೊಡ್ತೀನಿ ಕೈ ಸಾಕು ಉಂಡಿ ಕಟ್ಟು ಹೋಗುತ್ತಲ್ಲ ಉಂಡಿ ಕಟ್ಟು ಹೋಗುತ್ತೆ ಅಂದ ನಾವು ಫಸ್ಟ್ ಎಡವಟ್ಟು
ಏನು ಮಾಡಿ ಗೊತ್ತಾ, ಏನು? ಇದನ್ನ ಆನ್ ತಗೋಬೇಕು. ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದು ಎಲ್ಲ ಒಂದೊಂದು ಬೆಲ್ಲ ಕಡಿಮೆ ಕೊಡ್ಬೇಕು. ಬೆಲ್ಲಗಳು ಒಂದು ಜಾರು ಬೆಲ್ಲ ಜಾಸ್ತಿ ಇರ್ತೈತಿ, ಒಂದು ಜಾರು ಸೊಪ್ಪು ಬರ್ತೈತಿ. ಹಾಗಾಗಿ ಒಂದ್ಸರಿ ನೀಟಿಗೆ ತುಂಬ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ನೋಡಿ ಸ್ವಲ್ಪ ಸ್ವಲ್ಪ ಸ್ವೀಟಿ ಅಲ್ಲ. ಯಾಕೆ ಹೋಗೋದಲ್ಲ ತುಪ್ಪ ಔಷಧಿಕಾಯ್ತಾನೆ ಆಗಲ್ಲ. ಸರಿ ಹಂಗೆ ಮಾಡೋತ್ತೆ ಆಮೇಲೆ, ಈಗಲ್ಲ ಆಮೇಲೆ ಮಾಡೋದು. ಸರಿ ರೆಡಿ ಆದರೆ ಈಗ ಉಂಡೆ ಕಟ್ಟ ತುಪ್ಪ ಕಟ್ಟ ಒಲಿ ನೋಡಲ್ಲ ತನ್ನ ತಾನ ಹರ್ಕೊಂಡೆ. ದೊಡ್ಡ ಕಟ್ಬಾರ್ದು, ಸಣ್ಣ ಕಟ್ ಸ್ವಲ್ಪ. ಸಣ್ಣ ಅಯ್ಯೋ ಪಪ್ಪ ಇಂತಿಂತ ಕಟ್ತಾನೆ ಗೊತ್ತೈತಲ್ಲ. ಪಪ್ಪ ಕಟ್ಟಾನೆ ಮೊನ್ನೆ ಇನ್ನೊಂದೇನು ಗೊತ್ತಾ, ಸಣ್ಣ ಸಣ್ಣ ಕಟ್ತೀವಲ್ಲ ನೀವು, ಸಣ್ಣ ಸಣ್ಣ ಉಂಡೆ 2 ತಿಂತೀರ ಆಯಿತಾ. ಒಂದು ದೊಡ್ಡ ಕಟ್ಬಿಟ್ರೆ 2 ದಿನ 1 ತಿಂತೀರಿ ಅಷ್ಟೇ. ಮತ್ತು ಟೈಮ್ ಸೇವ್ ಆಗುತ್ತೆ. ಈ ಚಿಕ್ಕ ಕಟ್ಕೊಂಡು ಆಟ ಆಡೋಕ್ಕಾಗಲ್ಲ ಈ ಪಪ್ಪ ಬರೋ ಟೈಮಲ್ಲಿ. ನೋಡ್ರಿ ನನ್ನ ಕೈಯೆಲ್ಲ ಮಾ ಪಪ್ಪನ ಫೋನ್ ಮಾಡಿ ಚಾರ್ಜ್ ಹಾಕ್ಬೇಕದ ಕ್ಲಾರಿಟಿ ಇಲ್ಲ ಅಂದ್ರೆ. ಉಂಡೆ ನೋಡ್ರಿ ಸೂಪರ್ ಅಯ್ಯೋ. ಸೂಪರ್ ಆಗ ಇಟ್ಸ್ ನೈಸ್ ಕೂಡ. ಮನೆ ಬೋನಿಗೆ ಆತಾರೆ ಊಟ ಬೇಡ, ಇದು ಓಕೆ ಫೋನಿಟ್ಟು ಕೈ ತಗೊಂಡು ಕಟ್ಟ ನಮಗೆ ಕಂಪ್ಲೀಟ್ ಆಯ್ತು. ಉಂಡೆದೆಲ್ಲ ಮುಗಿದು ಸೂಪರ್ ಆಗ್ಯಾವು. ಮೇಲೆ ಒಂಚೂರು ಸಿಗ್ನಿಂಗಲ್ಲಿ ಅಂತ ತುಪ್ಪ ಸವರ ಆಗತೈತ್ರಿ ಜೊತೆ ಮುಗ್ದವೆಲ್ಲ ಕಟ್ಟಾವ. ಯಜಮಾನ್ರು ಬಂದ ಕರೆಕ್ಟ್ ನಂದು ಮುಗಿತು. ಶಬ್ದನೂ ಗಂಡಿದ್ದು ಬಂದಿದ್ದೆ ಊಟ ಮಾಡಕ್ಕೆ ಇಲ್ಲ ಕಿರಿ ಕೊಡೋದಂತೆ ಮಕ್ಕೋತೀವಿ ಮುಖ ಊಟ ಮಾಡ ಇವೆರಡು ನಮ್ಮ ತನಗೊಂದು ನಮ್ಮ ಮನಗೊಂದ್ರಿ. ನಾಳೆ ಬೆಳಗ್ಗೆ ತಿಂತಾರೆ ಅವರಿಬ್ಬರು ಪುಟ್ಪುಟಾಣಿ ಲಾಸ್ಟೇದವು. ಓಕೆ ನನ್ನ ನೋವು ಬಂದರೆ ಸಿಕ್ಕಾಪಟ್ಟೆ ಕುಂತು ಹಂಗಾರೆ ಕುಂತು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ. ಆಮೇಲೆ ಉಂಡೆ ಈಚಿಗೆ ಇವು ಕೈಯ ನರ ಇವು ಅದು ಹಿಂಗೆ ಸ್ಟ್ರೇಟ್ ಪಟ್ಟನ್ನು ಹಿಂಗೆ ಸ್ಟ್ರೇಟ್ ಮಾಡೋಕೆ ಬರಲ್ರಿ ನಂಗೆ. ಭಾಳ ಕುಂತಾಡಿ ಪಟ್ಟು ಕುಂತು ಮಾಡಿದಾಗ ಸ್ಟ್ರೇಟ್ ಆಗಲ್ಲ ಬೇಗ ಬೇಗ. ಈಗ ನೋಡು ಅದು ಹಂಗೆ ಆಗೋದು ಅವು ಬರೋದು ಈಗ ಬೇಗ ಸಜ್ಜೋದು ಮಾತಾಡಿ ಈಗ ಬೇಗ ಸ್ಟ್ರೇಟ್ ಆಗೋದ್ರಿ. ಬೆನ್ನು ಹಂಗೆ ಬರ್ತೈತಿ ಮೂಕಂದ ಬೆನ್ನು ಭಾಗದಾಗ ಚೀರುಗಳು ಇರ್ತೈತಲ್ಲ ಅವರು ಆ ರೀತಿ ನೋವು ಬರ್ತೈತಿ. ಇದ್ರಲ್ಲಿ ಇನ್ನೂ ಸ್ಟ್ರೇಟ್ ಆಗೋದು. ಏನು ಮಕ್ಕೋತಿ ಮಕ್ಕ ಹಾಂ ನೋಡಿರಿ ಸೂಪರಾಗಿ ನೋಡಿ ಅಲ್ಲ ಅಪ್ಪಾಜಿ. ವಿಡಿಯೋ ಮಾಡಿದೆ ಸ್ನೇಹಿತರೆ. ನೋಡ್ರಿ ಬಂದು ಯಜಮಾನ್ರು ಬಂದು ಹೋಟ್ಲೆ ಊಟ ಮಾಡಿದ್ವಿ. ತನುವಿನಾಗ ರಮುಷಿ ಪಮುಷಿ ಊಟ ಮಾಡಿಸಿ ಮಕ್ಷಿ ಇಬ್ಬರು ಮಲ್ಕೊಂಡ್ರು. ಯಜಮಾನ್ರು ಹಂಗೆ ಸ್ವಲ್ಪ ವಾಕಿಂಗ್ ಮಾಡಕತ್ತಾರ. ನಮ್ಮದು ಇರುತ್ತಲ್ರಿ ಮಾಮೂಲಿ ಕೆಲಸ, ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವನ್ನ ಉಂಡಿನ ಡಬ್ಬಿಗೆ ಎತ್ತಿಟ್ಟಾಕತ್ತೀನಿ. ನಮ್ಮನೆ ಅವೆರಡು ಹಲ್ಲು ಇರೋದ್ರಿಂದ ಏನೊಂದನ್ನು ಹಾಗೆ ಈ ಥರ ಪ್ಲೇಟ್ನಾಗ ಒಂದೇನೋ ಮುಚ್ಚಿ ಇಡ್ತೀವಿ ಅಂದ್ರೆ ಕಷ್ಟ, ಬಿಡೋಕ್ಕಾಗಲ್ಲ ಆ ಥರ. ಹಾಗಾಗಿ ಈ ಥರ ಡಬ್ಬಿಗೆ ಹಾಕಿ ಇಟ್ಟರೆ ಸೇಫಾಗಿರ್ತಾವೆ ಅಂತೇಳಿ. ಯಪ್ಪ ಇಷ್ಟೊತ್ತೆ ಕಾಲ್ ಬರ್ತಾರೆ ನನಗೆ. ತಡ್ರಿ ಯಾವ ಸೀರೆ ರೀ ಸಿಸ್ಟರ್?
ಹಾಂ ಅದು ರೀ 1100 ರೂಪಾಯಿ ರೀ. ಅದ ತೋರಿಸಿದ್ದೀನಿ 1100. ನೋಡ್ರಿ ಹಿಡಿತು. ಅದು ಪುಟಾಣಿ ಇದಾವೆ ಡಬ್ಬಿಲಿ ಸಾಲಿಲ್ಲ. ಹೌದು ತೆಗೆದು ತುಪ್ಪ ಸೈಡ್ ಹಾಕ್ಕೊಂಡಿದ್ರಾಗ ಐತಿ. ಇಷ್ಟು ಸೇಫಾಗಿ ಇಟ್ಟರೆ ಸಮಾಧಾನ ಇರೋದಿಲ್ಲ ರೀ. ಇರಿಗಿ ಹತ್ತಿ ಬಿಡ್ತಾವೆ ಇಲ್ಲೆಲ್ಲ. ಓಕೆ ಸ್ನೇಹಿತರೆ, ಇಷ್ಟು ಇವತ್ತಿನ ದಿನದ ಈ ಲಾಗ್ ಇಲ್ಲಿಗೆ ಮುಗಿತೈತಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿರ್ತೈತೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ. ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಈ ಲಾಗ್ನ ಇಲ್ಲಿ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.